ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ ಶ್ರೀರಾಮ ನವಮಿ ಬಗ್ಗೆ 10 ಸಾಲಿನ ಪುಟ್ಟ ಪ್ರಬಂಧ ತಿಳಿತೋಣ. ಈ ಒಂದು ಪ್ರಬಂಧ ಅಂತಕ್ಕಂಥ ಇಷ್ಟವಾದರೆ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋಕ್ಕೆ ಒಂದು ಲೈಕ್ ನೀಡಿ. ಒಂದು ಲೈಕ್ ಅನೇಕ ವಿಡಿಯೋ ತಿಳಿಯಲು ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರಿಗೆ ಶೇರ್ ಮಾಡಿ, ಇನ್ನೊಬ್ರಿಗೆ ಚಲ ಸಾಧ್ಯ. ಇಂಥ ಅನೇಕ ವಿಡಿಯೋಗೆ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ಒಂದು ವಿಡಿಯೋ ನೋಡ್ತೋಣವಾ. ಮೊದಲನೇ ಪಾಯಿಂಟ್ ನೋಡಿ. ಭಗವಾನ್ ರಾಮ ಜನಿಸಿದ ದಿನವನ್ನು ರಾಮನವಮಿ ಎಂದು ಆಚರಿಸಲಾಗುತ್ತದೆ. ಮತ್ತೊಮ್ಮೆ ನೋಡಿ. ಭಗವಾನ್ ರಾಮ ಜನಿಸಿದ ದಿನವನ್ನು ರಾಮನವಮಿ ಎಂದು ಆಚರಿಸಲಾಗುತ್ತದೆ ಅಂತ ನೋಡಿ. ಎರಡನೇ ಪಾಯಿಂಟ್. ಚೈತ್ರ ನವರಾತ್ರಿಯ 9ನೇ ದಿನ ರಾಮನವಮಿ ಆಚರಿಸಲಾಗುತ್ತದೆ. ಮತ್ತೊಮ್ಮೆ ನೋಡಿ. ಚೈತ್ರ ನವರಾತ್ರಿಯ 9ನೇ ದಿನ ರಾಮನವಮಿ ಆಚರಿಸಲಾಗುತ್ತದೆ. ಮೂರನೇ ಪಾಯಿಂಟ್. ಈ ವರ್ಷ ನವಮಿಯು ಏಪ್ರಿಲ್ 17ರಂದು ಬಂದಿದೆ. ಮತ್ತೊಮ್ಮೆ ನೋಡಿ. ಈ ವರ್ಷ ನವಮಿಯು ಏಪ್ರಿಲ್ 17ರಂದು ಬಂದಿದೆ. ನಾಲ್ಕನೇ ಪಾಯಿಂಟ್ ನೋಡಿ. ರಾಮ ವಿಷ್ಣುವಿನ 7ನೇ ಅವತಾರವಾಗಿದೆ. ಮತ್ತೊಮ್ಮೆ ನೋಡಿ. ರಾಮ ವಿಷ್ಣುವಿನ 7ನೇ ಅವತಾರವಾಗಿದೆ. ಐದನೇ ಪಾಯಿಂಟ್. ವಿಷ್ಣು ತ್ರಿಮೂರ್ತಿಗಳಲ್ಲಿ ಒಬ್ಬರು. ಆರನೇ ಪಾಯಿಂಟ್. ಬ್ರಹ್ಮ ಸೃಷ್ಟಿಕರ್ತ, ವಿಷ್ಣು ರಕ್ಷಕ ಮತ್ತು ಶಿವ ಲಯಕಾರಕ ಎಂದು ಪರಿಗಣಿಸಲಾಗಿದೆ. ಓಕೆ ಅಂತ ನೋಡಿ. ಏಳನೇ ಪಾಯಿಂಟ್. ಇಂದು ರಾಮ ಮಂದಿರಗಳಲ್ಲಿ ಭಗವಾನ್ ಶ್ರೀರಾಮರನ್ನು ವಿಶೇಷವಾಗಿ ಪೂಜಿಸುತ್ತಾರೆ. ಓಕೆ. ಮತ್ತೊಮ್ಮೆ ನೋಡಿ. ಇಂದು ರಾಮ ಮಂದಿರಗಳಲ್ಲಿ ಭಗವಾನ್ ಶ್ರೀರಾಮರನ್ನು ವಿಶೇಷವಾಗಿ ಪೂಜಿಸುತ್ತಾರೆ. 8ನೇ ಪಾಯಿಂಟ್. ಎಲ್ಲ ಭಕ್ತರು ಶ್ರೀರಾಮರ ದರ್ಶನಕ್ಕಾಗಿ ದೇವಸ್ಥಾನಗಳಿಗೆ ಹೋಗುತ್ತಾರೆ. ಮತ್ತೊಮ್ಮೆ ನೋಡಿ. ಎಲ್ಲ ಭಕ್ತರು ಶ್ರೀರಾಮರ ದರ್ಶನಕ್ಕೆ ದೇವಸ್ಥಾನಗಳಿಗೆ ಹೋಗುತ್ತಾರೆ. 9ನೇ ಪಾಯಿಂಟ್ ನೋಡಿ. ಕೆಲವರು ಇಂದು ಶ್ರೀರಾಮರ ಕಥೆಯನ್ನು ಪಠಿಸುತ್ತಾರೆ. 10ನೇ ಪಾಯಿಂಟ್. ಈ ದಿನ ಕೆಲವೆಡೆ ಶ್ರೀರಾಮರ ಭಜನೆ ಕೀರ್ತನೆ ಏರ್ಪಡಿಸಿ ಭಕ್ತರಿಗೆ ಪ್ರಸಾದ ವಿತರಿಸಲಾಗುತ್ತದೆ. ಮತ್ತೊಮ್ಮೆ ನೋಡಿ. ಈ ದಿನ ಕೆಲವೆಡೆ ಶ್ರೀರಾಮರ ಭಜನೆ ಕೀರ್ತನೆ ಏರ್ಪಡಿಸಿ ಭಕ್ತರಿಗೆ ಪ್ರಸಾದ ವಿತರಿಸಲಾಗುತ್ತದೆ. ಹಾಗಾದರೆ ಒಂದು ವಿವರಣೆ ಅಂತಕ್ಕಂಥ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋದಿಂದ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.